ನನ್ನ ಅಕ್ಕನ್ನ ಮುಂದೆಯಿಂದ ಮಾವ ಹಾಗೂ ಹಿಂದೆಯಿಂದ ಮೈದುನ ಸೇರ್ಕೊಂಡು ತಮ್ಮ ಆಸೆಗಳನ್ನು ಪೂರೈಸ್ಕೊಳ್ತಾ ಇದ್ರು. ಅಕ್ಕ ಮಾತ್ರ ಅಲ್ಲ, ಮೈದುನ ಮತ್ತು ಮಾವ ಕೂಡ ಅವರ ಜೊತೆ ಪೂರ್ತಿಯಾಗಿ ತೊಡಗಿಸ್ಕೊಂಡಿದ್ರು. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆಯವರೆಗೂ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಲಲಿತಾ. ನನ್ನ ಮದುವೆಯಾಗಿ ಕೇವಲ 2 ವಾರಗಳಷ್ಟೇ ಕಳೆದಿತ್ತು. ನನ್ನ ಗಂಡ ತನ್ನ ಆಫೀಸ್ ಕೆಲಸದ ನಿಮಿತ್ತ ಒಂದು 4 ದಿನಗಳ ಕಾಲ ಊರಿನಿಂದ ಹೊರಗೆ ಹೋಗಿದ್ರು, ಬೇರೆ ಊರಿಗೆ ಹೋಗಿದ್ರು. ಮಧ್ಯರಾತ್ರಿ ಸಮಯದಲ್ಲಿ ನನಗೆ ಬಾಯಾರಿಕೆಯಾದಾಗ ಜಗ್ಗಿನಲ್ಲಿ ನೀರು ಇಲ್ಲದನ್ನ ಕಂಡು ನಾನು ಎದ್ದು ಅಡುಗೆ ಮನೆಗೆ ನೀರು ತರೋದಕ್ಕೆ ಹೋದೆ. ನಾಳೆಂದಿದ್ದ ವಾಪಸ್ ಬರ್ತಾ ಇದ್ದಾಗ ನಮ್ಮ ಅಕ್ಕನ ರೂಮ್ನಿಂದ ಕೆಲವು ವಿಚಿತ್ರ ಶಬ್ದಗಳು ಕೇಳಿಸ್ತಾ ಇದ್ವು. ನನಗೆ ಆಶ್ಚರ್ಯ ಆಯಿತು, ಯಾಕಂದ್ರೆ ನನ್ನ ಭಾವ ಕೂಡ ಈ ಸಮಯದಲ್ಲಿ ಮನೇಲಿ ಇರಲಿಲ್ಲ. ಅವರು ನನ್ನ ಅತ್ತೆಯ ಸಂಬಂಧಿಕರೊಬ್ಬರ ಮದುವೆಗೆ ಹೋಗಿದ್ರು. ಆದರೆ ಅಕ್ಕನ ಜೊತೆ ರೂಮಲ್ಲಿ ಬೇರೆ ಯಾರು ಇದ್ದಾರೆ ಅಂತ ನನಗನ್ನಿಸ್ತು. ಮೊದಲು ನನಗೆ ಅತ್ತೆ ಅವ್ರ ಜೊತೆ ಮಲ್ಕೊಂಡಿರ್ಬೋದು ನಮ್ಮ ಅಕ್ಕನ ಜೊತೆ ಅಂತ ಅನ್ನಿಸ್ತು. ಇಂದು ರಾತ್ರಿ ಅಕ್ಕ ಒಬ್ಬರೇ ಇದ್ದಾರೆ ಅಂಥೇಳಿ ಅತ್ತೆ ಅಲ್ಲಿಗೆ ಹೋಗಿರಬಹುದು ಅಂತ ಅನ್ಕೊಂಡೆ. ಆದರೆ ಬರ್ತಾ ಇದ್ದ ಶಬ್ದಗಳಿಂದ ನನಗೆ ಬೇರೆಯದೇ ಅನುಮಾನ ಉಂಟಾಯಿತು ಮತ್ತು ಆ ರೂಮಿನಿಂದ ಒಬ್ಬ ಪುರುಷನ ಧ್ವನಿ ಕೇಳಿಸ್ತಾ ಇತ್ತು. ನನ್ನಿಂದ ತಡೆಯೋಕ್ಕೆ ಆಗಲಿಲ್ಲ ಮತ್ತು ಕುತೂಹಲದಿಂದ ನಾನು ಅವರ ರೂಮಿನ ಬಾಗಿಲನ್ನು ಮೆಲ್ಲಗೆ ತೆರೆಯೋದಕ್ಕೆ ಪ್ರಯತ್ನಿಸಿದೆ. ಬಾಗಿಲು ತೆರೆದಿತ್ತು, ಒಳಗಿನಿಂದ ಚಿಲಕ ಹಾಕಿರಲಿಲ್ಲ. ನಾನು ಮೆಲ್ಲಗೆ ಬಾಗಿಲನ್ನು ತೆರೆದು ನೋಡಿದಾಗ ಎದುರಿಗೆ ಇದ್ದ ದೃಶ್ಯ ಕಂಡು ನನ್ನ ಪಾದದ ಕೆಳಗಿನ ನೆಲವೇ ಜಾರಿದಂತಾಯಿತು. ಆಶ್ಚರ್ಯ ಆಯಿತು. ನನ್ನ ಕೈಯಲ್ಲಿದ್ದ ನೀರಿನ ಜಗ್ ಕೆಳಗೆ ಬೀಳೋದ್ರಿಂದ ಒಂದು ಕೂದಲೆಲೆಯ ಅಂತರದಲ್ಲಿ ಪಾರಾಯಿತು. ಇನ್ನೇನು ಬೀಳ್ಬೇಕಿತ್ತು, ನಾನು ಹಿಡ್ಕೊಂಡ್ಬಿಟ್ಟೆ. ನಾನು ಹೇಗೋ ನನ್ನನ್ನು ಸಂಭಾಳಿಸ್ಕೊಂಡು ಓಡುತ್ತಾ ನೇರವಾಗಿ ನನ್ನ ರೂಮಿಗೆ ಬಂದು ಒಳಗಿನಿಂದ ಬಾಗಿಲನ್ನು ಚಿಲ್ಕ ಹಾಕ್ಕೊಂಡೆ. ನನ್ನ ಉಸಿರಾಟ ಜೋರಾಯಿತು. ನಾನು ತಕ್ಷಣ ಬಂದು ಬೆಡ್ ಮೇಲೆ ಕೂತ್ಕೊಂಡೆ. ಈಗ ನನಗೆ ಇನ್ನೂ ಜೋರಾಗಿ ಬಾಯಾರಿಕೆ ಆಗ್ತಾ ಇತ್ತು. ನಾನು ಗ್ಲಾಸ್ಗೆ ಹಾಕದೆಯೇ ಜಗ್ಲಿಂದಲೇ ನೀರನ್ನು ಘಟನೆ ಕುಡಿಯೋದಕ್ಕೆ ಶುರು ಮಾಡಿದೆ. ನಾನು ಎಷ್ಟು ಗಾಬರಿಯಲ್ಲಿದ್ದೆ ಅಂದರೆ ಬಹಳಷ್ಟು ನೀರು ನನ್ನ ಬಟ್ಟೆಯ ಮೇಲೆಯೇ ಚೆಲ್ಲಿಬಿಡಿತು. ನನಗೆ ಇನ್ನೂ ನನ್ನ ಕಣ್ಣುಗಳನ್ನು ನಂಬಲೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಅಕ್ಕ ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ? ನಾನು ನೋಡಿದ್ದು ಏನಂದ್ರೆ, ನನ್ನ ಅಕ್ಕನ ಮುಂದೆ ನನ್ನ ಮಾವ ಮತ್ತು ಹಿಂದೆ ನನ್ನ ಮೈದುನ ಜೊತೆ ಸೇರಿ ತಮ್ಮ ಇಚ್ಛೆಯನ್ನ, ಆಸೆಯನ್ನ ಪೂರೈಸ್ಕೊಳ್ತಾ ಇದ್ರು, ಮಜಾ ಮಾಡ್ತಾ ಇದ್ರು. ಅಕ್ಕನ್ನ ಮಾತ್ರ ಅಲ್ಲ, ನನ್ನ ಮೈದುನ ಮತ್ತು ಮಾವ ಕೂಡ ಅವರ ಜೊತೆ ಪೂರ್ತಿಯಾಗಿ ಸೇರ್ಕೊಂಡು ತೊಡಗಿಸ್ಕೊಂಡಿದ್ರು. ಅಸಲಿಗೆ ಈ ಮನೆಯಲ್ಲಿ ಇದೆಲ್ಲ ಏನ್ ನಡೀತಾ ಇದೆ? ಅಕ್ಕ ತನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದಾಳೆ. ಕೇವಲ ಹೆಂಡತಿಯಷ್ಟೇ ಅಲ್ಲದೆ ಸ್ವಂತ ತಂದೆ ಮತ್ತು ಸ್ವಂತ ತಮ್ಮ ಕೂಡ ಅವನ ಅನುಪಸ್ಥಿತಿಯಲ್ಲಿ ಆತನ ಪತ್ನಿಯ ಜೊತೆ ಹೀಗೆ ಮಾಡ್ತಾ ಇದ್ರು. ನನ್ನ ಮದುವೆಯಾಗಿ ಕೆಲವೇ ದಿನಗಳಾಗಿವೆ. ಅಷ್ಟರಲ್ಲೇ ಈ ಮನೆಯಲ್ಲಿ ನಾನು ಇದೇನನ್ನ ನೋಡ್ಬಿಟ್ಟೆ. ನನ್ನ ಗಂಡ ಕೂಡ ಈ ಸಮಯದಲ್ಲಿ ನನ್ನ ಜೊತೆ ಇಲ್ಲ. ಈಗ ನನಗೆ ಯಾರಿಗೆ ಏನು ಹೇಳಬೇಕು ಅಂತನ್ನೋದು ತಿಳಿತಾ ಇರಲಿಲ್ಲ. ನಮ್ಮ ಅತ್ತೆ ಅನಾರೋಗ್ಯದ ಕಾರಣ ರೂಮ್ನಿಂದ ಹೊರಗೆ ಬರೋದೇ ಇಲ್ಲ ಮತ್ತು ನನ್ನ ಮೈದುನನ ಹೆಂಡತಿ ಸುಮಾ ತನ್ನ ಕೊಠಡಿಯಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಅವಳಿಗೆ ತನ್ನ ಗಂಡ ಅವಳ ಬೆನ್ನ ಹಿಂದೆ ಏನು ಮಾಡ್ತಾ ಇದ್ದಾನೆ ಅಂತನ್ನೋ ಅರಿವೇ ಇಲ್ಲ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ನನ್ನ ಕಣ್ಣೆದುರು ಕೆಲವು ತಿಂಗಳ ಹಿಂದಿನ ದೃಶ್ಯಗಳು ಬರಲಾರಂಭಿಸಿದ್ವು. ಇವರು ಒಬ್ಬ ಸಂಬಂಧಿಕರ ಮೂಲಕ ನಮ್ಮ ಮನೆಯವರನ್ನ ಭೇಟಿಯಾದಾಗ ಮಾವನಿಗೆ ನಾನು ಬಹಳ ಇಷ್ಟವಾಗಿದ್ದೆ ಹೆಣ್ಣೋಡಕ್ ಬಂದಾಗ. ಆಮೇಲೆ ನನ್ನ ತಂದೆಗೆ ನನ್ನ ಗಂಡ ಸಂತೋಷ್ ಬಗ್ಗೆ ತಿಳಿಯಿತು. ನಮ್ಮ ತಂದೆ ಈಗಾಗಲೇ ಸಂತೋಷ್ ಅವರ ಕುಟುಂಬವನ್ನ ಭೇಟಿಯಾಗಿದ್ರು ಮತ್ತು ಅವರೆಲ್ಲರೂ ಒಳ್ಳೆಯವರು ಅಂತ ಭಾವಿಸಿದ್ರು. ಆದ್ದರಿಂದ ಈ ಮನೆಯಲ್ಲಿ ನನ್ನ ಮದುವೆಯ ಮಾತುಕತೆ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿದ್ರು. ಅತಿ ಬೇಗದಲ್ಲೇ ಮದುವೆಗೆ ಎಲ್ಲರೂ ಸಿದ್ಧರಾದ್ರು. ನನ್ನ ಗಂಡಂಗೆ 2 ಸಹೋದರರು. ದೊಡ್ಡವನು ವಿನಯ್, ಎರಡನೆಯವರು ನನ್ನ ಗಂಡ ಸಂತೋಷ್ ಮತ್ತು ಚಿಕ್ಕವನು ಅಭಿ. ಮನೆಯಲ್ಲಿ ವಿನಯ್ ಪತ್ನಿ ಸೌಮ್ಯ ಮತ್ತು ಅತ್ತೆ ಮಾವ ಇದ್ರು. ನನ್ನ ಮದುವೆ ಸಂತೋಷ್ ಜೊತೆ ನಿಶ್ಚಯ ಆದಾಗ ಕೆಲವು ದಿನಗಳಲ್ಲೇ ಮೈದುನ ಅಭಿ ಮದುವೆ ಕೂಡ ನಿಶ್ಚಯವಾಯಿತು. ಆದ್ದರಿಂದ ನಮ್ಮ ಮಾವನವರು ಒಂದು ಷರತ್ತನ್ನು ಹಾಕಿದ್ರು. ಏನಂದ್ರೆ ಸಂತೋಷ್ ಮತ್ತು ಅಭಿ ಮದುವೆ ಒಂದೇ ದಿನ ನಡೆಯಲಿ ಅಂತ.
ಆಗ ಇಬ್ಬರು ಸೊಸೆಯಂದರನ್ನ ಒಟ್ಟಿಗೆ ಸ್ವಾಗತ ಮಾಡಬಹುದು ಮತ್ತು ಮದುವೆಯ ಖರ್ಚು ವೆಚ್ಚಗಳ ತೊಂದರೆಯೂ ಕೂಡ ಇರುವುದಿಲ್ಲ ಅಂಥೇಳಿ. ನನ್ನ ತಂದೆಗೆ ಅದರಿಂದ ಯಾವುದೇ ತೊಂದರೆ ಕೂಡ ಇರಲಿಲ್ಲ. ಆದ್ದರಿಂದ ನನ್ನ ಮತ್ತು ನನ್ನ ಸುಮಾಳ ಬೀಳ್ಕೊಡುಗೆ ಒಟ್ಟಿಗೆ ಆಯಿತು ಮತ್ತು ನಾವು ಒಟ್ಟಿಗೆ ಈ ಮನೆಗೆ ಕಾಲಿಟ್ವಿ. ನನ್ನ ಮದುವೆಯಾಗಿ ಕೆಲವೇ ದಿನಗಳಾಗಿದ್ವು. ನನ್ನ ಮೈದುನ ಎಷ್ಟು ದೊಡ್ಡ ಮೋಸಗಾರನಾಗಿರ್ತಾನೆ ಅಂಥೇಳಿ ನಾನು ಕನಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ನನ್ನ ಸುಮಾ ತುಂಬ ಮುಗ್ಧೆ ಮತ್ತು ಅಲ್ಲಿಯವರೆಗೆ ನಾನು ಅಕ್ಕನನ್ನ ಕೂಡ ಮುಗ್ಧೆ ಅಂತಾನೆ ನಂಬಿದ್ದೆ. ಯಾಕಂದ್ರೆ ಈ 2 ವಾರಗಳಲ್ಲಿ ಅಕ್ಕ ತುಂಬ ಕಡಿಮೆ ಮಾತಾಡ್ತಾ ಇದ್ರು. ನನ್ನ ಜೊತೆ ಅಷ್ಟೊಂದು ಮಾತಾಡಿರಲಿಲ್ಲ, ಬೆರೆತಿರಲಿಲ್ಲ ಮತ್ತು ಮಾವ ಹೇಳಿದಂತೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು. ಆದರೆ ಅವಳ ಮುಗ್ಧ ಮುಖದ ಹಿಂದೆ ಇಷ್ಟು ಚಾಲಾಕಿ ಮತ್ತು ಮೋಸಗಾರ್ತಿ ಇದ್ದಾಳೆ ಅಂತ ಅನ್ನೋದು ನನಗೆ ತಿಳಿದಿರಲಿಲ್ಲ. ಅತ್ತೆ ಅನಾರೋಗ್ಯದಿಂದ ಇರೋದನ್ನ ಇವರು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ ಅಥವಾ ಅತ್ತೆ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? ನನಗೆ ಸಂತೋಷ ನೆನಪಾಗತೊಡಗಿತು. ಅಂದರೆ ನನ್ನ ಗಂಡನ ನೆನಪಾಗತೊಡಗಿತು. ಅವರು ಇಲ್ಲಿದ್ದರೆ ಈಗಲೇ ಇವರ ಕರಾಳ ಮುಖವನ್ನು ಬಯಲು ಮಾಡುತ್ತಿದ್ದೆ ಅಂತ ಅನ್ನಿಸ್ತು. ಆದರೆ ಅವರು ಇಲ್ಲಿಲ್ಲದ ಕಾರಣ ಅವರು ಬರೋವರೆಗೆ ಕಾಯಬೇಕಾಯಿತು. ಆದರೆ ಮರುಕ್ಷಣವೇ ನನಗೆ ಅನ್ನಿಸ್ತು, ನನ್ನ ಬಳಿ ಈಗ ಯಾವುದೇ ಸಾಕ್ಷಿ ಇಲ್ಲ ಅಂತೇಳಿ. ಯಾವುದೇ ಮಗ ತನ್ನ ತಂದೆಯ ಬಗ್ಗೆ ಅಥವಾ ತನ್ನ ತಮ್ಮನ ಬಗ್ಗೆ ಇಂತಹ ಮಾತುಗಳನ್ನು ಸಹಿಸುವುದಿಲ್ಲ. ನನ್ನ ಮದುವೆಯಾಗಿ ಹೆಚ್ಚು ಕಾಲವಾಗಿಲ್ಲ ಮತ್ತು ನನ್ನ ಪತಿ ಮೇಲೆ ನಂಬಿಕೆ ಹುಟ್ಟಿಸುವಷ್ಟು ಸಮಯ ಕೂಡ ನನಗೆ ಸಿಕ್ಕಿಲ್ಲ. ಅಂದಮೇಲೆ ಅವರು ನನ್ನ ಮಾತನ್ನು ಹೇಗೆ ನಂಬುತ್ತಾರೆ? ಅವರು ತಮ್ಮ ತಂದೆ ಮತ್ತು ತಮ್ಮನ ಮಾತುಗಳನ್ನೇ ನಂಬ್ತಾರೆ. ಒಂದು ವೇಳೆ ನನ್ನ ಗಂಡ ನನ್ನ ಮಾತನ್ನು ನಂಬದೇ ಇದ್ರೆ ಮತ್ತು ನಾನು ಸಾಕ್ಷ್ಯ ನೀಡೋದಕ್ಕೆ ಸಾಧ್ಯವಾಗದೇ ಇದ್ರೆ ನಾನು ಕೆಟ್ಟವಳಾಗಿ ಬಿಡುತ್ತೇನೆ ಮತ್ತು ನನ್ನ ಜೀವನವೇ ಹಾಳಾಗಿ ಬಿಡುತ್ತೆ. ಅಕ್ಕ, ಮಾವ ಮತ್ತು ಮೈದುನ ಕೂಡ ನನ್ನ ಪತಿ ನನಗೆ ತಕ್ಷಣ ವಿಚ್ಛೇದನ ನೀಡಲಿ ಅಂತಾನೆ ಬಯಸ್ತಾರೆ. ಯಾಕಂದ್ರೆ ನನಗೆ ಸತ್ಯ ತಿಳಿದಿದೆ ಅಂಥೇಳಿ ಅವರಿಗೆ ಗೊತ್ತಾದಾಗ ನಾನು ಈ ಮನೆಯಿಂದ ಹೊರಗೆ ಹೋಗಲೇಬೇಕು ಅಂಥೇಳಿ ಅವರು ಬಯಸ್ತಾರೆ. ಅಂದೇ ರಾತ್ರಿ ನಾನು ಸದ್ಯಕ್ಕೆ ಸುಮ್ಮನಿರೋದು ಒಳ್ಳೆಯದು ಅಂತ ನಿರ್ಧಾರ ಮಾಡಿದೆ. ಏನಾದರೂ ಮಾಡುವ ಮುನ್ನ ಸಾಕ್ಷ್ಯವನ್ನ ಸಂಗ್ರಹಿಸಬೇಕು ಅಂಥೇಳಿ ಮಲ್ಕೊಂಡೆ. ಮರುದಿನ ಬೆಳಗ್ಗೆ ಎದ್ದಾಗ ರಾತ್ರಿಯ ದೃಶ್ಯ ನೆನಪಾಗಿ ಮೈ ನಡಗ್ಬಿಟ್ಟಿತು. ಆದರೆ ಈಗಿನ ಹೊಸ ಜೀವನದ ಮೇಲೆ ಗಮನ ಹರಿಸಬೇಕು ಅಂಥೇಳಿ ನನ್ನನ್ನು ನಾನೇ ಸಮಾಧಾನ ಪಡಿಸ್ಕೊಂಡು ಅಡುಗೆ ಮನೆಗೆ ಹೋದೆ. ಅಲ್ಲಿ ಅಕ್ಕ ಆಗಲೇ ತಿಂಡಿಯನ್ನ ತಯಾರಿಸ್ತಾ ಇದ್ರು. ಅವರು ನನ್ನನ್ನು ನೋಡಿ ನಗುತ್ತಾ, ಲಲಿತಾ ಎದ್ಯಾ, ನೀನು ಬಂದದ್ದು ಒಳ್ಳೇದಾಯ್ತು, ಎಲ್ಲರಿಗೂ ಜ್ಯೂಸನ್ನ ತಯಾರಿಸು, ನಾನು ತಿಂಡಿಯನ್ನ ಮುಗಿಸ್ತೇನೆ ಅಂತ ಹೇಳಿದ್ರು. ನಾನು ಸುಮಾಲನ ಕರಿತೀನಿ ಅಂತ ಹೇಳಿದಾಗ, ಅವಳನ್ನು ಯಾಕೆ ತೊಂದರೆ ಪಡಿಸ್ತೀಯ, ನಾನೇ ಮಾಡ್ತೀನಿ, ಮುಂಚೆ ನಾನೇ ಒಬ್ಬರೇ ಮಾಡ್ತಾ ಇದ್ದೆ ಅಡಿಗೆ ಅಂತ ಹೇಳಿದ್ರು ಅಕ್ಕ. ಅವಳು ಎಷ್ಟು ಚಾಲಾಕಿ ಅಂತೇಳಿ ನಾನು ಮನಸ್ಸಲ್ಲೇ ಅಂದ್ಕೊಂಡೆ. ರಾತ್ರಿ ಅವರ ರೂಪನೇ ಬೇರೆ, ಬೆಳಗ್ಗೆ ಜೇನು ಸುರಿಸುವಂತೆ ಮಾತಾಡ್ತಾ ಇದ್ದಾಳೆ. ಆದರೆ ಇದರಲ್ಲಿ ಅಕ್ಕನ ತಪ್ಪು ಮಾತ್ರವಲ್ಲ, ಮಾವ ಮತ್ತು ಮೈದುನನ ಕೂಡ ಸಮಾನವಾಗಿ ಈ ಪಾಪದಲ್ಲಿ ಭಾಗಿಯಾಗಿದ್ದಾರೆ. ದಿನಗಳು ಉರುಳಿದ್ವು. ಅಕ್ಕ ನಮ್ಮಿಬ್ಬರ ಜೊತೆ ಬಹಳ ಚೆನ್ನಾಗಿ ನಡೆದುಕೊಳ್ತಾ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಎಲ್ಲ ಕೆಲಸಗಳನ್ನ ತಾವೇ ಮಾಡ್ಕೊಳ್ತಾ ಇದ್ರು. ಅವರು ಇಷ್ಟು ಒಳ್ಳೆಯವರಾಗಿದ್ರು, ಹೀಗೆ ಯಾಕೆ ಮಾಡ್ತಾರೆ ಅಂತೇಳಿ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಅವರ ಪತಿಯಲ್ಲಿ ಏನಾದರೂ ಕೊರತೆ ಇರಬಹುದೇ ಅಂತೇಳಿ ಯೋಚನೆಯನ್ನ ಮಾಡಿದೆ. ಆದರೆ ಅದಕ್ಕಾಗಿ ಮಾವ ಮತ್ತು ಮೈದುನನ ಜೊತೆ ಹೀಗೆ ಮಾಡುವುದು ಸರಿಯಾ? ತಪ್ಪಲ್ವಾ? ಈಗ ನನ್ನ ಗಮನ ಯಾವಾಗಲೂ ಅವರ ಮೇಲೇನೆ ಇರ್ತಾ ಇತ್ತು. ಅಕ್ಕ ಮಾವನನ್ನ ಕಂಡ್ರೆ ಹೆದರ್ತಾ ಇದ್ರು ಮತ್ತು ಮೈದುನನಿಂದ ದೂರವಿರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಂಥೇಳಿ ನಾನು ಗಮನಿಸಿದೆ. ಸುಮಾ ಬಂದ ಮೇಲೆ ಮೈದುನನ ಕೆಲಸವನ್ನೆಲ್ಲ ಅವಳೇ ಮಾಡ್ಲಿ ಅಂಥೇಳಿ ಅಕ್ಕ ಹೇಳುತ್ತಾ ಇದ್ರು. ಆದರೆ ಮಾವನವರು ಅತ್ತೆಗೆ ಹುಷಾರಿಲ್ಲ, ಹಾಗಾಗಿ ನನ್ನ ಕೆಲಸವನ್ನ ನೀನೇ ಮಾಡಬೇಕು ಅಂಥೇಳಿ ಅಕ್ಕನ ಮೇಲೆ ಒತ್ತಡವನ್ನ ಹೇರಿದ್ರು. ಅಕ್ಕ ಅನಿವಾರ್ಯವಾಗಿ ಮಾವನ ಕೆಲಸವನ್ನ ಮಾಡ್ತಾ ಇದ್ರು. ನನ್ನ ಗಂಡ ವಾಪಸ್ ಬಂದಿದ್ರು. ಆದರೆ ಅವರಿಗೆ ಹೇಳುವ ಧೈರ್ಯ ನನಗಿರಲಿಲ್ಲ. ಯಾರಿಗೆ ತಾನೇ ಧೈರ್ಯ ಇರುತ್ತೆ ಹೇಳಿ? ಸಾಕ್ಷ್ಯವಿಲ್ಲದೆ ಹೇಳಿದ್ರೆ ನನ್ನ ಸಂಸಾರವೇ ಹಾಳಾಗಬಹುದು ಅಂತನ್ನೋ ಭಯ ನನಗಿತ್ತು. ಒಂದು ರಾತ್ರಿ ಮತ್ತೆ ನೀರು ಕುಡಿಯೋದಕ್ಕೆ ಹೋದಾಗ ಅಕ್ಕನ ರೂಮಿನಿಂದ ಅದೇ ಶಬ್ದಗಳು ಕೇಳಿಸಿದ್ವು. ನನಗೆ ವಿಪರೀತ ಕೋಪ ಬಂತು ಮತ್ತು ನಾನು ಎಂದಿಗೂ ತಪ್ಪುಗಳನ್ನು ಸಹಿಸೋಳಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಐ ಆಮ್. ಅಕ್ಕನಿಗೆ ಕೊಠಡಿಗೆ ಹೋದಾಗ ಮತ್ತೆ ಅದೇ ದೃಶ್ಯ ಇತ್ತು. ನನಗೆ ತಡೆಯಲಾಗದೆ ಸುಮಾ ರೂಮಿಗೆ ಓಡೋದೆ, ಅವಳಿಗೆ ಅವಳ ಪತಿಯ ಅಸಲಿ ಮುಖವನ್ನು ತೋರಿಸೋದಕ್ಕೆ.
ಆದರೆ ಅಲ್ಲಿ ಸುಮಾ ಕಿರಿಚಾಟದ ಶಬ್ದ ಕೇಳಿಸ್ತು. ನನಗೆ ಆಶ್ಚರ್ಯ ಆಯಿತು. ಅವಳಿಗೆ ಇದೆಲ್ಲ ತಿಳಿದಿದ್ಯಾ? ಅವಳು ತನ್ನ ಗಂಡನನ್ನ ತಡಿತಾ ಇಲ್ವಾ ಅಂಥೇಳಿ ನನಗೆ ಅವಳ ಮೇಲೆ ಅಸಹ್ಯ ಅನ್ಸೋದಕ್ಕೆ ಶುರುವಾಯಿತು. ಆದರೆ ಅವಳ ಕಿರಿಚಾಟದಲ್ಲಿ ಏನೋ ಒಂಥರ ನೋವಿತ್ತು. ಬಾಗಿಲು ಒಳಗಿನಿಂದ ಹಾಕಲಾಗಿತ್ತು. ನಾನು ಕಿಟಿಂಗಿಂದ ಎಣಿಕೆ ನೋಡಿದಾಗ ನನ್ನ ಪಾದದ ಕೆಳಗಿನ ನೆಲವೇ ಜಾರೋಗ್ಬಿಡ್ತು. ಶಾಕ್ ಆಗೋಗ್ಬಿಟ್ಟೆ. ನನ್ನ ಭಾವ ವಿನಯ್ ಸುಮಾಳ ಜೊತೆ ಅಮಾನವೀಯವಾಗಿ ವರ್ತಿಸ್ತಾ ಇದ್ರು. ಅವಳು ನೋವಿನಿಂದ ಕಿರ್ಚ್ತಾ ಇದ್ಲು. ನಾನು ಭಯದಿಂದ ನನ್ನ ಕೊಠಡಿಗೆ ಬಂದು ಚಿಲಕ ಹಾಕೊಂಡ್ಬಿಟ್ಟೆ. ಈ ಮನೆಯಲ್ಲಿ ಯಾರ ಗೌರವವೂ ಸುರಕ್ಷಿತವಾಗಿಲ್ಲ. ಇವರು ಮನುಷ್ಯರಲ್ಲ, ಪ್ರಾಣಿಗಳು. ಸಂತೋಷ್ಗೆ ಇದೆಲ್ಲ ತಿಳಿದಿದ್ಯಾ? ನಾನು ತಕ್ಷಣ ಪೊಲೀಸರಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆದರೆ ನಾವಿರೋದು ದೂರದ ಫಾರ್ಮ್ ಹೌಸ್ನಲ್ಲಿ. ಇಲ್ಲಿ ಮಹಿಳೆಯರು ಮೊಬೈಲ್ ಇಟ್ಕೊಳ್ಳುವಂತಿಲ್ಲ ಅಂತನ್ನೋ ಒಂದು ನಿಯಮ ಇದೆ. ಮಾವನವಳು ಈ ನಿಯಮವನ್ನು ಮಾಡಿದ್ದು. ಈಗ ನನಗರ್ಥ ಆಯ್ತು, ಸುಮಾ ಇದೆಲ್ಲವನ್ನ ಅನಿವಾರ್ಯವಾಗಿ ಮಾಡ್ತಾ ಇದ್ದಾಳೆ ಅಂತ. ಅವಳ ನೋವನ್ನು ನಾನು ಕಣ್ಣಾರೆ ನೋಡಿದ್ದೆ. ನಾನು ಲ್ಯಾಂಡ್ಲೈನನ್ನು ಬಳಸಿ ಫೋನ್ ಮಾಡೋದಕ್ಕೆ ಪ್ರಯತ್ನಿಸಿದೆ. ಆದರೆ ನೆಟ್ವರ್ಕ್ ಇಲ್ಲದೆ ಫೋನ್ ಹತ್ತಲೇ ಇಲ್ಲ. ಲ್ಯಾಂಡ್ಲೈನ್ ಅಲ್ವಾ? ನೆಕ್ಸ್ಟ್ ಡೇ ಬೆಳಗ್ಗೆ ಅಡುಗೆ ಮನೆಗೆ ಹೋದಾಗ ಏನೂ ನಡೆಯದಂತೆ ಎಲ್ಲವೂ ಸಹಜವಾಗಿತ್ತು. ಸುಮಾ ಮಾತ್ರ ಕಾಣಿಸ್ಲಿಲ್ಲ. ನಾನು ಅವಳಿಗೆ ತಿಂಡಿ ತೆಗೆದುಕೊಂಡು ಹೋದಾಗ ಅವಳು ಭಯದಿಂದ ಕೂತ್ಕೊಂಡಿದ್ಲು ಮನೆ ಒಳಗಡೆ. ಅವಳ ಮೈ ಮೇಲೆ ಗಾಯದ ಗುರುತುಗಳಿದ್ವು. ಸ್ನಾನದ ಮನೆಯಲ್ಲಿ ಬಿದ್ದು ಗಾಯವಾಯಿತು ಅಂಥೇಳಿ ಅವಳು ಸುಳ್ಳನ್ನು ಹೇಳಿದ್ಲು. ನಾನು ಅವಳಿಗೆ ನನಗೆ ಸತ್ಯ ಗೊತ್ತು ಅಂತ ಹೇಳಿದಾಗ ಅವಳು ಅಳುತ್ತಾ ನನ್ನನ್ನು ಅಪ್ಪಿಕೊಂಡ್ಲು. ಸುಮಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಸಬ್ಸ್ಕ್ರಿಪ್ಷನ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನನ್ನನ್ನು ಇಲ್ಲಿಂದ ಉಳಿಸಿ ಅಂತ ಬೇಡ್ಕೊಂಡ್ಲು. ಸಂತೋಷದಲ್ಲಿ ಶಾಮೀಲಾಗಿಲ್ಲ ಅಂಥೇಳಿ ನಾನು ನಂಬಿದ್ದೆ. ಸುಮಾ ಹೇಳಿದ್ಲು, ಅವಳ ಗಂಡ ಅವಳಿಗೆ ಹಾಲಿನಲ್ಲಿ ನಿದ್ರೆ ಮಾತ್ರೆ ಹಾಕ್ತಾ ಇದ್ನಂತೆ. ಅವತ್ತು ಮಾತ್ರೆ ಹಾಕಿದ ಹಾಲಿನಲ್ಲಿ ನೊಣ ಬಿದ್ದಿದ್ದರಿಂದ ಅವಳು ಆ ಹಾಲನ್ನು ಕುಡಿಯದೆ ಚೆಲ್ಲಿದ್ಲು. ರಾತ್ರಿ ಎದ್ದು ನೋಡಿದಾಗ ಗಂಡ ಇಲ್ಲದನ್ನ ಕಂಡು ಹೊರಗೆ ಬಂದಾಗ ಸತ್ಯ ಅವಳಿಗೆ ತಿಳಿದಿತ್ತು. ಆಗ ಅಭಿ ಅಂದರೆ ಅವಳ ಗಂಡ ಅವಳನ್ನು ಬೆದರಿಸಿ ಮಾವ ಮತ್ತು ಭಾವನ ಸೇವೆ ಮಾಡಬೇಕು ಅಂತ ಹೇಳಿದ್ದಂತೆ. ಆಮೇಲೆ ಭಾವ ಬಂದು ಅವಳ ಮೇಲೆ ದೌರ್ಜನ್ಯ ಎಸಗಿದ್ರು. ಸಂತೋಷ್ ಬಂದಾಗ ನಾನು ಅವರಿಗೆ ಎಲ್ಲವನ್ನ ಹೇಳಿಬಿಟ್ಟೆ. ಸಂತೋಷ್ ನನ್ನ ಗಂಡ ಬಂದಾಗ ಎಲ್ಲವನ್ನ ಹೇಳ್ದೆ. ಅವರಿಗೆ ಮೊದಲು ನಂಬಿಕೆ ಆಗಿಲ್ಲ. ನಂತರ ಸುಮಾ ಹೇಳಿದಾಗ ಅವರು ಕೋಪಗೊಂಡು ಎಲ್ಲರನ್ನ ಡೈನಿಂಗ್ ಏರಿಯಾ ಕರೆದು ಸಂತೋಷ್ ಮಾವ ಮತ್ತು ಇತರರನ್ನ ಪ್ರಶ್ನೆ ಮಾಡಿದಾಗ ನಾನು ಎಲ್ಲವನ್ನ ನೋಡಿದ್ದೇನೆ ಮತ್ತು ಎಲ್ಲರೂ ಜೈಲಿಗೆ ಹೋಗ್ತೀರಿ ಅಂತ ಹೇಳ್ದೆ. ಮೈದುನ ಕ್ಷಮೆ ಕೇಳಿದಾಗ ಸಂತೋಷ್ ಅವನಿಗೆ ಕಪಾಲ ಮೋಕ್ಷವನ್ನ ಮಾಡಿದ್ರು. ಆದರೆ ಸಂತೋಷ್ ಹೇಳಿದ ಮಾತುಗಳು ನನ್ನನ್ನು ಬೆಚ್ಚಿ ಬೀಳಿಸಿದ್ವು. ಏನ್ ಗೊತ್ತಾ, ಲಲಿತಾ ಇಷ್ಟೆಲ್ಲ ನೋಡಿದ್ದಾಳೆ ಮತ್ತು ಅವಳಿಗೆ ತಿಳಿಯುವಂತೆ ಮಾಡಿದ್ದೀರಿ. ಅವಳು ಪೊಲೀಸರಿಗೆ ಫೋನ್ ಮಾಡಿದ್ರೆ ನಮ್ಮ ಗತಿ ಏನಾಗ್ತಾ ಇತ್ತು ಅಂತ ಅಂದ್ರು. ಅಂದ್ರೆ ಸಂತೋಷ್ ಕೂಡ ಇದರಲ್ಲಿ ಶಾಮೀಲಾಗಿದ್ರು. ದಿಸ್ ಇಸ್ ವೆರಿ ಶಾಕಿಂಗ್ ಫಾರ್ ಮೀ. ನಾನು ಕಿರಿಚಿದಾಗ ಸಂತೋಷ್ ನನಗೆ ಕಪಾಲ ಮೋಕ್ಷ ಮಾಡಿ ಹೆಣ್ಣು ಪಾದದ ಹತ್ತಿರ ಇರಬೇಕು ಅಂತ ಹೇಳಿದ್ರು. ಅಕ್ಕ ಬಂದು ನಮ್ಮಿಬ್ಬರನ್ನ ಉಳಿಸಿ ಕೊಠಡಿಗೆ ಕರೆದುಕೊಂಡು ಹೋಗಿ ಚಿಲಕವನ್ನು ಹಾಕ್ಕೊಂಡ್ರು. ಅಕ್ಕ ಅಳುತ್ತಾ ಹೇಳಿದ್ರು, ಈ ಮನೆಯಲ್ಲಿ ಇದು ಮೊದಲಿನಿಂದಲೂ ನಡೀತಾ ಇದೆ ಅಂತ. ಅವರು ಕೂಡ ವಿರೋಧಿಸಿದ್ರು. ಆದರೆ ಅವರ ಮೈ ಮೇಲೆ ವಿಪರೀತ ದೌರ್ಜನ್ಯ ನಡೆದಾಗ ಅನಿವಾರ್ಯವಾಗಿ ಒಪ್ಪಿಕೊಂಡ್ರಂತೆ. ಅತ್ತೆಯವರಿಗೂ ಅಷ್ಟೇ. ಅವರ ಮೇಲೆ ದೌರ್ಜನ್ಯ ಮಾಡಿದ ಕಾರಣ ಅವರು ಈಗ ಮೌನವಾಗಿದ್ದಾರೆ. ನಮಗೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ದಾರಿಯೇ ಇಲ್ಲದಂತಾಗಿತ್ತು. ರಾತ್ರಿ ಊಟದ ಸಮಯದಲ್ಲಿ ಮಾವ ಮತ್ತು ಇತರರು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದಾಗ ನಾನು ವಿರೋಧವನ್ನ ಮಾಡಿದೆ. ಆಗ ಗಂಡ ಮತ್ತು ಭಾವ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅಕ್ಕ ಮತ್ತು ಸುಮಾ ನನ್ನ ಪರವಾಗಿ ನಿಂತಾಗ ಅವರು ನಮಗೆ ಶಿಕ್ಷೆ ನೀಡುವುದಕ್ಕೆ ತೀರ್ಮಾನವನ್ನ ಮಾಡಿದ್ರು. ಆ ಕೊರೆಯುವ ಚಳಿಯಲ್ಲಿ ನಮ್ಮ ಸ್ವೆಟರ್ಗಳನ್ನು ಕಿತ್ಕೊಂಡು ನಮ್ಮನ್ನ ಟೆರೇಸ್ ಮೇಲೆ ಕೂಡಿ ಹಾಕೋದು. ರಾತ್ರಿ ಇಡೀ ನಾವು ಚಳಿಯಲ್ಲಿ ನಡಗಿತಾ ಇದ್ವಿ. ಬೆಳಗ್ಗೆ ಅಕ್ಕ ಮತ್ತು ಸುಮಾ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಕೆಳಗೆ ಕರೆತಂದ ನಂತರವೂ ಅವರು ನಮ್ಮನ್ನ ಬೆದರಿಸಿದ್ರು. ಅವತ್ತು ರಾತ್ರಿ ಆ 4 ಒಟ್ಟಿಗೆ ನನ್ನ ಮೇಲೆ ದೌರ್ಜನ್ಯವನ್ನ ಎಸಗುವುದಕ್ಕೆ ನಿರ್ಧರಿಸಿದ್ರು. ನನ್ನ ಗಂಡ ಒಂದು ಪ್ರಾಣಿಯಂತೆ ವರ್ತಿಸ್ತಾ ಇದ್ದ. ಅಕ್ಕ ಕಾಡಿ ಬೇಡಿದ್ರು ಕೇಳದ ಅವರು ಊಟದ ನಂತರ ನನ್ನ ಮೇಲೆರಗಿ ರೂಮಿನ ಒಳಗೆ ಎಳೆಯೋದಕ್ಕೆ ಆರಂಭ ಮಾಡಿದ್ರು. ನಾನು ಒಬ್ಬಣಿಕೆಯಾಗಿ ಅವರನ್ನೆಲ್ಲ ಹೇಗೆ ತಾನೇ ಎದುರಿಸೋದಕ್ಕೆ ಸಾಧ್ಯವಿತ್ತು?
ನನ್ನ ಅಕ್ಕ ಮತ್ತು ಸುಮಾ ನನ್ನನ್ನು ಉಳಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ರು. ಆದರೆ ಅವರು ಕೂಡ ಆ 4 ಮುಂದೆ ಅಸಹಾಯಕರಾಗಿದ್ರು. ಅವರು ಜೋರಾಗಿ ಅಳ್ತಾ ಇದ್ರು, ಕಿರುಚ್ತಾ ಇದ್ರು. ಆದರೆ ನಮ್ಮ ಕೂಗನ್ನು ಕೇಳೋರು ಅಲ್ಲಿ ಯಾರೂ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ಆ 4 ಮಧ್ಯೆ ಸಿಲುಕಿ ಹಾಕ್ಕೊಂಡ್ಬಿಟ್ಟಿದ್ದೆ. ನಾನು ಕೈ ಮುಗಿದು ನನ್ನನ್ನು ಬಿಟ್ಟು ಬಿಡಿ ಅಂತ ಬೇಡ್ಕೊಳ್ತಾ ಇದ್ದೆ. ಆದರೆ ಅವರ ಮುಖದಲ್ಲಿದ್ದ ಆ ರಾಕ್ಷಸಿ ನಗು ಅವರಿಗೆ ನನ್ನ ಮೇಲೆ ಚೂರು ಕೂಡ ಕರುಣೆಯು ಬರಲಾರದು ಅಂತನ್ನುವಂತಹ ಮುನ್ಸೂಚನೆಯನ್ನು ನೀಡ್ತಾ ಇತ್ತು. ಇದರ ನಂತರ ನನ್ನ ಮಾವ ನನ್ನ ಸೀರೆಯನ್ನು ಹಿಡಿದು ಅದನ್ನು ಬಿಚ್ಚೋದಕ್ಕೆ ಶುರು ಮಾಡಿದ್ರು. ನಾನು ಇನ್ನೂ ನನ್ನ ಗಂಡನಿಗೆ ಅವನ ಪತಿಧರ್ಮವನ್ನು ನೆನಪಿಸ್ತಾ ಇದ್ದೆ. ಆದರೆ ಅವನಿಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗ್ತಾ ಇರಲಿಲ್ಲ. ನನ್ನನ್ನು ಹೆಂಡತಿಯಾಗಿ ಅವನು ನೋಡಿರಲಿಲ್ಲ. ಈಗ ನನ್ನ ಬಳಿ ಭಗವಂತನನ್ನು ನೆನಪಿಸಿಕೊಳ್ಳೋದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇರಲಿಲ್ಲ. ನಾನು ಕಣ್ಣುಗಳನ್ನು ಮುಚ್ಚಿ ನನ್ನ ದೇವರನ್ನು ಸ್ಮರಿಸೋದಕ್ಕೆ ತೊಡಗದೆ ಮತ್ತು ಇವತ್ತೇನಾದರೂ ಮಾಡಿ ಈ ರಾಕ್ಷಸರಿಂದ ನನ್ನನ್ನು ಕಾಪಾಡು ಅಂತ ಬೇಡ್ಕೊಂಡೆ. ಇದಾದ ನಂತರ ಅವರು ನನ್ನನ್ನು ಹಾಸಿಗೆಯ ಮೇಲೆ ಮಲಗಿಸಿ ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸೋದಕ್ಕೆ ಶುರು ಮಾಡೋರು. ತಕ್ಷಣವೇ ಬಾಗಿಲಿನ ಮೇಲೆ ಒಂದು ಜೋರಾದ ಶಬ್ದ ಆಯಿತು ಮತ್ತು ಆ ರೂಮಿನ ಬಾಗಿಲು ಒಡಿತು. ನಾವೆಲ್ಲರೂ ವಿಪರೀತವಾಗಿ ಬೆಚ್ಚಿ ಬಿದ್ವಿ. ನಾನು ಎದುರು ನೋಡಿದಾಗ ಅಲ್ಲಿ ಪೊಲೀಸ್ ನಿಂತಿದ್ರು. ಪೊಲೀಸರನ್ನ ನೋಡ್ತಾ ಇದ್ದಂತೆ ನನ್ನ ದೇಹದಲ್ಲಿ ಜೀವ ಮರಳಿ ಬಂದಂತಾಯಿತು. ನಾವು ತಕ್ಷಣ ನನ್ನ ಬಟ್ಟೆಗಳನ್ನು ಸರಿಪಿಸಿಕೊಂಡೆ ಮತ್ತು ಪೊಲೀಸರು ಒಳಗೆ ಬಂದ ತಕ್ಷಣ ಆ 4 ಬಂಧಿಸಿದ್ರು. ನಾನು ಹೊರಗೆ ಬಂದಾಗ ಸುಮಾ ಮತ್ತು ಅಕ್ಕ ಇನ್ನೂ ಪ್ರಜ್ಞೆ ತಪ್ಪಿದವರಂತೆ ನಿಂತಿದ್ರು ಮತ್ತು ನಮ್ಮಲ್ಲಿ ಯಾರಿಗೂ ಪೊಲೀಸ್ ಇಲ್ಲಿ ಹೇಗೆ ಬಂದ್ರು ಅಂತ ಅನ್ನೋದು ಅರ್ಥವೇ ಆಗಿರಲಿಲ್ಲ. ಯಾರು ಫೋನ್ ಮಾಡಿ ಕಳಿಸಿದ್ದಾರೆ ಅಂತ. ಆ 4 ಕೂಡ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ರು ಮತ್ತು ಪೊಲೀಸರಿಗೆ ಇದೆಲ್ಲ ಹೇಗೆ ತಿಳಿತು ಅಂತ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ನೋಡ್ತಾ ಇದ್ರು. ನಾನು ತಕ್ಷಣ ಪೊಲೀಸರಿಗೆ ಈ ಮನೆಯಲ್ಲಿ ನಡೆಯುತ್ತಿದ್ದ ಆ ಕರಾಳ ಆಟದ ಬಗ್ಗೆ ಎಲ್ಲವನ್ನ ವಿವರಿಸಿದೆ. ನಾನು ಪೊಲೀಸರಲ್ಲಿ ಕೇಳಿದೆ, ನಿಮಗೆ ಇದೆಲ್ಲ ಹೇಗೆ ತಿಳಿತು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇದಕ್ಕಾಗಿ ನೀವು ನಿಮ್ಮ ಅತ್ತೆಯವರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವರು ಸರಿಯಾದ ಸಮಯಕ್ಕೆ ನಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಅಂದರೆ ಎಲ್ಲವನ್ನ ಅವರು ಫೋನ್ ಮಾಡಿ ಹೇಳಿದ್ದಾರೆ. ನಾವು ಬರೋದು ಸ್ವಲ್ಪ ತಡವಾಗಿದ್ರು ಇಂದು ನಿಮ್ಮ ಗತಿ ಏನಾಗ್ತಿತ್ತು ತಿಳಿಯಿತು. ನಾನು, ನನ್ನ ಅಕ್ಕ ಮತ್ತು ಸುಮಾ ಅಷ್ಟೇ ಯಾಕೆ ಆ 4 ಕೂಡ ಅತ್ತೆಯ ಹೆಸರನ್ನ ಕೇಳಿ ಬೆಚ್ಚಿ ಬಿದ್ವಿ. ಯಾಕಂದರೆ ನಮ್ಮ ಅತ್ತೆಯ ಪೊಲೀಸರನ್ನ ಕರೆಸಿ ನಮ್ಮ ಜೀವವನ್ನು ಉಳಿಸಿದ್ದಾರೆ ಅಂಥೇಳಿ. ನನಗೆ ನಂಬೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಾನು ತಕ್ಷಣ ಓಡಿ ಹೋಗಿ ಅವರ ಪಾದಗಳನ್ನು ಹಿಡಿದು ಕುಳಿತೆ. ನನ್ನ ತಲೆಯ ಮೇಲೆ ಕೈ ಇಟ್ಟು ಹೇಳಿದ್ರು ನಮ್ಮತ್ತೆ, ಮಗಳೇ, ನಾನು ಜೀವಂತ ಹೆಣ ಅಲ್ಲ. ಆದರೆ ಇದೆಲ್ಲವನ್ನ ನೋಡಿ ನೋಡಿ ನನ್ನನ್ನು ನಾನು ಜೀವಂತ ಹೆಣವನ್ನಾಗಿ ಮಾಡಿಕೊಂಡಿದ್ದೆ. ಆದರೆ ಇವತ್ತು ನಿನ್ನ ನೋವನ್ನು ನೋಡಿ, ನಿನ್ನ ಕಷ್ಟವನ್ನು ನೋಡಿ ನನಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ, ಅವನು ನನಗೆ ಒಂದು ದಾರಿಯನ್ನು ತೋರಿಸಲಿ ಅಂಥೇಳಿ. ಇವತ್ತು ನನ್ನ ಪ್ರಾರ್ಥನೆಯು ದೇವರು ಸ್ವೀಕರಿಸಿದ್ದಾನೆ. ಇವತ್ತು ನನ್ನ ಗಂಡ ಅಂದರೆ ನಿನ್ನ ಮಾವ ನಿನ್ನೊಂದಿಗೆ ಅನಾಚಾರ ಮಾಡೋದಕ್ಕೆ ಕೊಠಡಿಯಿಂದ ಹೊರಗೆ ಬಂದಾಗ ಆ ತುರದಲ್ಲಿ ಅವರ ಮೊಬೈಲ್ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ರು, ನನ್ನ ಬಳಿಯೇ ಮರೆತು ಹೋಗಿದ್ರು. ಹಾಗಾಗಿ ನಾನು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಎಲ್ಲ ವಿಚಾರಗಳನ್ನು, ಎಲ್ಲ ವಿಷಯಗಳನ್ನು ತಿಳಿಸಿಬಿಟ್ಟೆ. ಇಷ್ಟು ವರ್ಷಗಳಿಂದ ನನ್ನ ಹಿರಿಯ ಸೊಸೆಯೊಂದಿಗೆ ಇದೆಲ್ಲ ನಡೀತಾ ಇರೋದನ್ನು ನಾನು ನೋಡ್ತಾ ಇದ್ದೆ. ಆದರೆ ಅವಳನ್ನು ಉಳಿಸೋದಕ್ಕೆ ನನಗೆ ಎಂದೂ ಇಂಥ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇವತ್ತು ನನಗೆ ಆ ಅವಕಾಶ ಸಿಕ್ಕಿದೆ. ಆ ಸಿಕ್ಕಾಗ ನನ್ನ ಹೆಣ್ಣು ಮಕ್ಕಳನ್ನು ಅಂದರೆ ಸೊಸೆಯಂದಿರನ್ನು ಉಳಿಸೋದಕ್ಕೆ ನಾನು ನಿರ್ಧಾರವನ್ನು ಮಾಡಿದೆ. ಇದರ ನಂತರ ಪೊಲೀಸರು ಅವರೆಲ್ಲರನ್ನ ಕರೆದೊಯ್ದರು. ನಮ್ಮ ಸಾಕ್ಷ್ಯದ ಆಧಾರದ ಮೇಲೆ ಆ 4 ಶಿಕ್ಷೆ ಆಯಿತು. ಇಂದು ನನ್ನ ಸುಮಾ ಮತ್ತು ನನ್ನ ಅಕ್ಕನ ವಿಚ್ಛೇದನ ನಮ್ಮ ಪತಿಗಳಿಂದ ಆಗಿದೆ. ಅವರು ಕೂಡ ದೂರ ಆಗೋಗ್ಬಿಟ್ಟಿದ್ದಾರೆ. ನನ್ನ ಪೋಷಕರು ನನಗಾಗಿ 2ನೇ ಮದುವೆಯ ಹುಡುಕಾಡ್ತಾ ಇದ್ದಾರೆ. ಆಮೇಲೆ ಸುಮಾ 2ನೇ ಮದುವೆ ಈಗಾಗಲೇ ಆಗಿದೆ. ನನ್ನ ಅಕ್ಕನಿಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವರು ಏಕಾಂಗಿ, ಅನಾಥೆಯಾಗಿದ್ದಾರೆ ಮತ್ತು ಅವರನ್ನ ಮತ್ತೆಯನ್ನ ಒಬ್ಬಂಟಿಯಾಗಿ ಬಿಡೋದಕ್ಕೆ ಬಯಸ್ತಿದ್ದ. ಅವರಿಬ್ಬರು ಬೇರೆ ಯಾರು ಆಧಾರವಿಲ್ಲದ ಕಾರಣ ಈಗ ಅವರಿಬ್ಬರು ಒಬ್ರಿಗೊಬ್ರು ಆಸರಿಯಾಗಿ ಒಟ್ಟಿಗೆ ಜೊತೆಯಾಗಿ ವಾಸ ಮಾಡ್ತಾ ಇದ್ದಾರೆ. ನಾನು ಮತ್ತು ನನ್ನ ಸುಮಾ ಆಗಾಗ
ಅವರನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾ ಇರ್ತೀವಿ. ನಾನು ನನ್ನ ತಂದೆಗೆ ಹೇಳಿದ್ದೇನೆ, ಏನಂತಂದರೆ ಈ ಬಾರಿ ನೀವು ನನಗಾಗಿ ಸಂಬಂಧ ನೋಡುವಾಗ ಒಂದು ಚೆನ್ನಾಗಿ ವಿಚಾರಿಸಿ ಎಲ್ಲವನ್ನ ಪರಿಶೀಲನೆ ಮಾಡಿ. ಮೊದಲ ಬಾರಿ ನೀವು ಎಲ್ಲವನ್ನ ಸರಿಯಾಗಿ ವಿಚಾರಿಸದಿದ್ರೆ ಇವತ್ತು ನನ್ನೊಂದಿಗೆ ನಡೆದ ಘಟನೆ ಯಾಂದೂ ಸಂಭವಿಸ್ತಾ ಇರಲಿಲ್ಲ ಅಂಥೇಳಿ. ಈ ಪ್ರಪಂಚದಲ್ಲಿ ಎಂತಹ ಜನರು ಮತ್ತು ಕುಟುಂಬಗಳಿರುತ್ತವೆ ಅನ್ನೋದನ್ನು ನಾವು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಜಾಗರೂಕರಾಗಿರುವುದು ಅವಶ್ಯಕ. ಸ್ನೇಹಿತರೆ, ಮದುವೆಯ ನಿರ್ಧಾರವನ್ನು ಬಹಳ ಯೋಚನೆ ಮಾಡಿ ತೆಗೆದುಕೊಳ್ಳಬೇಕು. ಯಾಕಂದರೆ ಇದು ಜೀವನ ಪೂರ್ತಿಯ ನಿರ್ಧಾರ. ಹೆಚ್ಚಾಗಿ ಆರಂಭದಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಹೋಗ್ತಾ ಹೋಗ್ತಾ ಯಾರು ಎಂಥವಳು ಅನ್ನೋದು ಕೆಲವು ದಿನಗಳು ಕಳೆದ ಮೇಲೆ ತಿಳಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಯಾರೊಂದಿಗಾದರೂ ಸಂಬಂಧ ಬೆಳೆಸುವ ಮುನ್ನ ಅವರನ್ನು ಪರೀಕ್ಷಿಸಲು ಆತುರವನ್ನು ಪಡಬೇಡಿ. ಹಾಗಾದರೆ ಸ್ನೇಹಿತರೆ, ಅವ್ರು ಅತ್ತೆ ಮಾಡಿದ್ದು ಸರಿನಾ? ಆ 3-4 ಜನ ಸೇರ್ಕೊಂಡು ಮಾಡಿದ್ದು ಸರಿನಾ ತಪ್ಪಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ಕತೆ ನಿಮಗೆ ಹೇಗೆ ಅನಿಸ್ತು ಅಂಥೇಳಿ ದಯವಿಟ್ಟು ತಿಳಿಸಿ. ಈ ಕಥೆಯನ್ನು ಜಾಸ್ತಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.